ನಮಸ್ತೆ ಚಿಂತಾಮಣಿ ನ್ಯೂಸ್ ಕನ್ನಡ ವೀಕ್ಷಕರಿಗೆ ಸ್ವಾಗತ. ವೀಕ್ಷಕರೇ, ಕಾಯಕವೇ ಕೈಲಾಸ ಎಂಬ ತತ್ವವನ್ನು ಜೀವನದಲ್ಲಿ ಅಳವಡಿಸಿಕೊಂಡು 82ನೇ ವಯಸ್ಸಿನಲ್ಲಿಯೂ ಶ್ರಮದ ಬದುಕನ್ನು ಸಾಗಿಸುತ್ತಿರುವ ಹಿರಿಯ ಟೈಲರ್ ರುಕ್ಮೋಜಿ ರಾವ್ ಅವರು ಎಲ್ಲರಿಗೂ ಮಾದರಿ. ಕೆಲಸವೇ ಪೂಜೆ, ಪರಿಶ್ರಮವೇ ಯಶಸ್ಸಿನ ದಾರಿ ಎಂಬ ಸಂದೇಶವನ್ನು ತಮ್ಮ ಜೀವನದ ಮೂಲಕ ಸಾರುತ್ತಿರುವ ಅವರು ಯುವ ಪೀಳಿಗೆಗೆ ಸ್ಫೂರ್ತಿಯ ಬೆಳಕಾಗಿದ್ದಾರೆ. ವಯಸ್ಸು ಹೆಚ್ಚಾದರೂ ಕೆಲಸದ ಮೇಲಿನ ಪ್ರೀತಿ, ನಿಷ್ಠೆ ಮತ್ತು ಆತ್ಮವಿಶ್ವಾಸ ಎಂದಿಗೂ ಕಡಿಮೆಯಾಗುವುದಿಲ್ಲ ಎಂಬುದಕ್ಕೆ ಅವರೇ ಜೀವಂತ ಉದಾಹರಣೆ. ಕಾಯಕವೇ ಕೈಲಾಸ. ರುಕ್ಮೋಜಿ ರಾವ್ ಅವರ ಜೀವನವೇ ಇದಕ್ಕೆ ಸಾಕ್ಷಿ. ವಯಸ್ಸು ಕೇವಲ ಸಂಖ್ಯೆ ಮಾತ್ರ. ಪರಿಶ್ರಮ ಮತ್ತು ಆತ್ಮವಿಶ್ವಾಸವೇ ನಿಜವಾದ ಶಕ್ತಿ. ಸಮಾಜಕ್ಕೆ ಸ್ಫೂರ್ತಿಯಾಗಿರುವ ಅವರ ಜೀವನ ಯಾನ ಯುವ ಪೀಳಿಗೆಗೆ ಆದರ್ಶವಾಗಿದೆ. ಗುರುಜಿ, ನಿಮ್ಮ ವಯಸ್ಸು 82 ವರ್ಷ ವಯಸ್ಸಾಗಿದೆ. ಎಷ್ಟನೇ ಕ್ಲಾಸ್ ಓದಿದ್ದೀರಾ? 2ನೇ ಕ್ಲಾಸ್ ಫೈಲು. ಆದರೆ ಎಲ್ಲ ಬುಕ್ಸ್ ಎಲ್ಲ ಓದ್ತೀರಾ? ಕರ್ನಾಟಕ ಬಹಿಷ್ಕಾರ, ದೇಶ ಭಾಷಣ, ನಿಯಂತ್ರಣಕ್ಕೆ ಕಾಯ್ದೆ ಅಸ್ತ್ರ. ಬೆಳಗಾವಿ ಅಧಿವೇಶನದಲ್ಲಿ 8 ಮಸೂದೆ ಮಂಡನೆಗಳ ಸಮಿತಿ. ದಿವಸ ಭಾಷಣ ಮಾಡಿದ್ದರೆ 3 ವರ್ಷ ರಿಸರ್ವೇಷನ್ ಬುಕ್ಸು. ನ್ಯೂಸ್ ಪೇಪರ್ಸ್ ಎಲ್ಲ ಓದ್ತೀರಾ? 2ನೇ ಕ್ಲಾಸ್ಗೆ ಅಷ್ಟು? 2ನೇ ಕ್ಲಾಸ್ ಸ್ವಲ್ಪ ನಾಲೆಡ್ಜ್ ಅಷ್ಟೇ, ಹಿಂಗೆ ಇರುತ್ತೆ ಅಂತ ಓದಿದ್ದೀನಿ. ಈ ಟೈಲರಿಂಗ್ ಕೆಲಸ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಾನು 7ನೇ ವರ್ಷ ನನಗೆ, ಆವಾಗಲಿಂದ ಮಾಡ್ತಾ ಇದ್ದೀರಾ. ಎಷ್ಟು ವರ್ಷಕ್ಕೆ ಮದುವೆ ಆಯಿತು ನಿಮಗೆ? ನಮಗೆ ಆಗಿದ್ದು 22ಗೆ. ಎಷ್ಟು ಜನ ಮಕ್ಕಳು ಗುರೂಜಿ ನಿಮಗೆ? 2 ಮಕ್ಕಳು. 2 ಮಕ್ಕಳಾ? 2 ಗಂಡು ಮಕ್ಕಳ, ಹೆಣ್ಣು ಮಕ್ಕಳ? ಹೆಣ್ಣು ಮಕ್ಕಳು ಸ್ವಾಮಿ. ಆರಾಮಾಗಿದ್ದಾರಾ ಅವರು? ಆರಾಮಾಗಿದ್ದಾರೆ ಸ್ವಾಮಿ, ಏನು ತೊಂದರೆ ಇಲ್ಲ. ಅವ್ರದ್ದು 2 ಮದುವೆಗಳು ಮಾಡಿದ್ದೀರಾ? ಮಾಡಿದ್ದೀನಿ, ಆರಾಮಾಗಿದ್ದಾರೆ. ನೀವು ಆರೋಗ್ಯವಾಗಿದ್ದೀರಾ ಇವತ್ತವರೆಗೂ? ದೇವ್ರು ಕೊಟ್ಟಂಗೆ ಮಾತ್ರ ಇದ್ದೀರಾ ಇವತ್ತವರೆಗೂ? BP, ಶುಗರ್ ಏನೂ ಇಲ್ಲ? BP ಇದೆ, ಶುಗರು ಇಂಥದ್ದು ಏನೂ ಇಲ್ಲ. ಏನಿಲ್ಲ. ಟೈಮ್ ಸರಿಯಾಗಿ ಊಟ ಮಾಡ್ತಾ ಇದ್ದೀರಾ? ಟೈಮ್ ಸರಿಯಾಗಿ ಊಟ ಮಾಡುವ, ಆರಾಮಾಗಿದ್ದೀನಿ. ಇಂಥದ್ದು ತಿನ್ನಬಾರ್ದು ಅಂಥದ್ದು ತಿನ್ನಬಾರ್ದು ಅನ್ನೋದೇನಿಲ್ಲ? ಏನಿಲ್ಲ. ಎಲ್ಲ ಆರಾಮಾಗಿ ತಿಂದು ಇವಾಗ್ಲೂ ಸೂಜಿಗೆ ದಾರ ಹಾಕ್ತಾ ಇದ್ದೀರಾ? ಆಗ್ತಾ ಇದ್ದೀನಿ ಸ್ವಾಮಿ. ಅಬ್ಬಾ, ಈ ಕಾಲದಲ್ಲಿ ಚಿಕ್ಕ ಮಕ್ಕಳಿಗೆ ಕನ್ನಡಕ ಬಂದಿದೆ. ನೀವು 82 ವರ್ಷ ಆಗಿ ಇವಾಗಲೂ ಸೂಜಿಗೆ ದಾರ ಹಾಕ್ತಾ ಇದ್ದೀರಂದರೆ ತುಂಬ ಸಂತೋಷದ ವಿಷಯ. ನೋಡಿ ವೀಕ್ಷಕರೇ, ಈ ಥರ ಕಾಯಕವೇ ಕೈಲಾಸ ಅಂತ ನಮ್ಮ ಗುರೂಜಿಗಳು ಕಷ್ಟಪಟ್ಕೊಂಡು ಅವರಷ್ಟಕ್ಕೆ ಅವರು ಊಟ ಮಾಡ್ತಾ ಇದ್ದಾರೆ. ಒಬ್ಬರಿಗೆ ಆಸೆ ಪಡ್ತಾ ಇಲ್ಲ, ಮಕ್ಕಳ ಹತ್ರನೂ ಹೋಗಿಲ್ಲ. ನೆಮ್ಮದಿಯಾಗಿ ನನ್ನ ಕೈಯಲ್ಲಿ ಆದಷ್ಟು ದಿವಸ ನಾನು ದುಡಿಯೋಣ ಅಂಥೇಳಿ ದುಡಿತಾ ಇದ್ದಾರೆ. ಇವ್ರಿಗೆ ಬೇಜಾರಾದರೆ ನಂಜನಗೂಡು ಹೊಟ್ಟೋಗ್ತಾರೆ. ನಿಜ ಅಲ್ವಾ ಗುರೂಜಿ? ಎಲ್ಲಂದರೆ ಅಲ್ಲಿ ಹೊಟ್ಟೋಗ್ತೀರಾ ದೇವಸ್ಥಾನಗಳಿಗೆ? ದೇವಸ್ಥಾನ ಅಷ್ಟೇ. ಮತ್ತೆ ಬಂದು ಆರಾಮಾಗಿ ನಿಮ್ಮ ಕೆಲಸ ನೀವು ಮಾಡ್ತೀರಾ? ಇವರು ಶಂಕರನ, ಮೇಸ್ತ್ರಿ ಶಂಕರನ ನಿಮ್ಮ ಫ್ರೆಂಡ ಇವರು? ಇವರು ನಿಮ್ಮ ಜೊತೆಗೆ ಮಾತುಗಳು ಹೇಳ್ಕೊಂಡು ಟೈಮ್ ಪಾಸ್ ಬೇಜಾರು ಇರ್ತಾರೆ. ಇವ್ರು ಇಲ್ದಿರ ಇದ್ದಾಗ TV ನೋಡ್ತೀರಾ? ಟಿವಿನೂ ಇಟ್ಕೊಂಡಿದ್ದೀರಾ? VCR ಇಟ್ಕೊಂಡಿದ್ದೀರಾ? ಹೆಂಗೋ ಆರಾಮಾಗಿದ್ದೀರಲ್ಲ ಗುರೂಜಿ? ನೋಡಿ ವೀಕ್ಷಕರೇ, ಇಂಥವೆಲ್ಲ ಮನುಷ್ಯ ನೋಡಿ ಕಲಿಬೇಕು. ಒಬ್ರಿಗೆ ಡಿಪೆಂಡ್ ಆಗ್ದಿರಾ ಅವ್ರ ಕೆಲಸ ಅವ್ರು ಮಾಡಿಕೊಂಡು ನೆಮ್ಮದಿಯಾಗಿದ್ದಾರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸದಾಕಾಲ ಇವರು ಆರೋಗ್ಯವಾಗಿರಲಿ ಅಂತ ಆ ದೇವರಲ್ಲಿ ನಮ್ಮ ನಮಸ್ತೆ ಚಿಂತಾಮಣಿ ನ್ಯೂಸ್ ಚಾನಲ್ ವತಿಯಿಂದ, ನಮ್ಮ ಡೆಲ್ಲಿ ಕ್ರೈಮ್ ಪ್ರೆಸ್ ವತಿಯಿಂದ ಅವ್ರಿಗೆ ಶುಭ ಹಾರೈಸುತ್ತಾ, ಆ ದೇವರು ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತ ಆ ದೇವರಲ್ಲಿ ಬೇಡ್ಕೊತಾ ಇದ್ದೀವಿ.
ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನೋಡಿ ಅವ್ರ ಮನೇನೂ ಅಷ್ಟೇ, ನೋಡಿ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೋ, ನೀಟಾಗಿ ಇಟ್ಕೊಂಡಿದ್ದಾರೆ. ತುಳಸಿ ಗಿಡಕ್ಕೆ ಪೂಜೆ ಮಾಡ್ತಾರೆ, ರಂಗೋಲಿ ಹಾಕಿದ್ದಾರೆ, ಯಾರೂ ಇಲ್ಲ ಆದ್ರೂ ಅವರು ಇಷ್ಟು ಚೆನ್ನಾಗಿ ನೀಟಾಗಿ ಮನೆ ಮುಂದೆ ಇಟ್ಕೊಂಡಿದ್ದಾರೆ.